ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಭಾನುವಾರ ನಮಗೆ ವಿಶೇಷವಾಗಿ ಅಮಾವಾಸ್ಯೆಗೆ ಸಮನಾದಂಥ ದಿನ. ಈ ದಿನವನ್ನು ತಂತ್ರ ಪರಿಹಾರಗಳಿಗೆ, ಆರ್ಥಿಕವಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ, ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ, ಸಾಲಕ್ಕೆ ಗುರಿಯಾಗಿದ್ದರೆ, ಆ ಸಾಲವನ್ನು ಯಾವುದೋ ರೂಪದಲ್ಲಿ ಮಾಡ್ಕೊಂಡಿದ್ದೀವಿ, ಅದನ್ನು ತೀರಿಸಬೇಕು, ಬಡ್ಡಿ ಕಟ್ಟೋದಕ್ಕಾಗ್ತಾ ಇಲ್ಲ, ಈ ಥರ ಸಮಸ್ಯೆಗಳು ಜಾಸ್ತಿ ಇರುವಂಥವರು ತಪ್ಪದೆ 2 ಲವಂಗಗಳಿಂದ ಈ ಪರಿಹಾರವನ್ನು ಮಾಡಿಕೊಂಡಿದ್ದೆ. ಆದರೆ ಅದು ಭಾನುವಾರ ಮಾಡಿಕೊಳ್ಳೋದು ತುಂಬಾ ಒಂದು ಶಕ್ತಿದಾಯಕವಾಗಿರುತ್ತೆ. ಏಕೆಂದರೆ ಪ್ರಕೃತಿಯಲ್ಲಿ ಪ್ರತಿಯೊಂದು ದಿನ, ತಿಥಿ, ವಾರ ಅನ್ನುವಂಥದ್ದು ನಿರ್ಧಾರ ಆಗಿರುತ್ತೆ, ಶಕ್ತಿಯುತವಾಗಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಎಲ್ಲವೂ ಕೂಡ ಅನುಕೂಲ ಮಾಡಿಕೊಡೋದಿಲ್ಲ. ಆದರೆ ಈ ರೀತಿಯ ಸಣ್ಣ ಪರಿಹಾರಗಳನ್ನು ನಾವು ತಂತ್ರ ಪರಿಹಾರಗಳಲ್ಲೇ ನೋಡುವಂಥದ್ದು. ಇದನ್ನು ಮಾನವನ ಜೀವನದಲ್ಲಿ ಬರುವಂಥ ಎಷ್ಟೋ ಕಷ್ಟಗಳು, ಮನೆಯಲ್ಲಿ ದರಿದ್ರ, ಏರಿಳಿತಗಳು, ಜೀವನದಲ್ಲಿ ಹೊಂದಾಣಿಕೆ ಅನ್ನೋದು ಇಲ್ಲದೇ ಇದ್ದಾಗ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀವಿ. ಆ ಸಮಸ್ಯೆಗಳು ಜಾಸ್ತಿ ಕಾಡ್ತಾ ಇದ್ದಾಗ ನೆಮ್ಮದಿ ಅನ್ನೋದು ಕಳ್ಕೊಂಡಿರ್ತೀವಿ. ನಾವು ಎಲ್ಲೋದ್ರೂ ಕೂಡ ನೆಮ್ಮದಿ ಅನ್ನೋದು ಸಿಗೋದಿಲ್ಲ. ಮುಖ್ಯವಾಗಿ ನಾವು ಎಲ್ಲಿ ಕಳ್ಕೊಂಡಿರ್ತೀವಿ, ಮನೆಯಲ್ಲೇ ಆ ನೆಮ್ಮದಿ ಅನ್ನೋದು ಇರೋದಿಲ್ಲ. ಆ ಜಾಗದಲ್ಲೇ ನಾವು ಸಂತೋಷವನ್ನು ಹುಡುಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಈ ರೀತಿಯ ವಸ್ತುಗಳು, ಅದು ಮನುಷ್ಯನಿಗೆ ಹತ್ತಿರವಾಗಿರುವಂಥದ್ದು, ಶಕ್ತಿದಾಯಕವಾಗಿರುವಂಥದ್ದು, ನಮ್ಮ ಅಡುಗೆ ಮನೆಯಲ್ಲಿ ಇರುವಂಥ ವಸ್ತುಗಳು ಯಥೇಚ್ಛವಾದಂಥ ಲಾಭವನ್ನು ತಂದುಕೊಡುತ್ತೆ. ಮನೆಯಲ್ಲಿ ಅಲಕ್ಷ್ಮಿಯನ್ನು ಮೊದಲು ಓಡಿಸುತ್ತೆ. ಯಾರಿಗೆ ಹಣಕಾಸಿನ ಸಮಸ್ಯೆಗಳು ತುಂಬ ಇದೆ ಅನ್ನುವಂಥವರು, ಹಾಗೂ ಮನೆಯಲ್ಲಿ ಹೊಂದಾಣಿಕೆ ಅನ್ನೋದು ಇಲ್ಲ, ಪ್ರತಿ ಬಾರಿ ಆರೋಗ್ಯದ ಸಮಸ್ಯೆಗಳು ಎದುರಿಸ್ತಾ ಇದ್ದೀವಿ ಅನ್ನುವಂಥವರಿಗೆ ನರದೃಷ್ಟಿ ಜಾಸ್ತಿ ಇರುತ್ತೆ. ನರದೃಷ್ಟಿ ಅಂದರೆ ನೋಡುವಂಥವರು ತುಂಬ ಅಸೂಯೆ ಪಟ್ಕೊಳ್ತಾ ಇರ್ತಾರೆ. ನಮ್ಮ ಜೀವನ ಏಳಿಗೆ ಆಗ್ತಾಯಿದೆ, ಹಣಕಾಸಲ್ಲಿ ಚೆನ್ನಾಗಿದ್ದೀವಿ, ಎಲ್ಲ ರೀತಿಯಲ್ಲೂ ಖುಷಿಯಾಗಿದ್ದೀವಿ, ನಗ್ನಗ್ತಾ ಇದ್ದೀವಿ ಅಂತಂದ್ಬಿಟ್ಟು ಜನಕ್ಕೆ ಅಸೂಯೆ ಜಾಸ್ತಿ ಇರುತ್ತೆ. ಅಂತಹವರು ತಪ್ಪದೆ ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ಇದಕ್ಕೆ ಯಾವುದೇ ರೀತಿಯಾದಂಥ ದುಡ್ಡು ಕಾಸಿಲ್ಲ. ಲವಂಗಗಳು ಮುಖ್ಯವಾಗಿ ಪರಿಹಾರ ಶಾಸ್ತ್ರಗಳಲ್ಲಿ ಹಣಕಾಸನ್ನು ಬಿಡುಗಡೆ ಮಾಡುತ್ತೆ. ಮ್ಯಾಗ್ನೆಟ್ ಥರ ಎಳ್ಕೊಂಡು ಬರುತ್ತೆ, ಹಣವನ್ನು ಉಳಿಸುತ್ತೆ ಹಾಗೂ ಹಣವನ್ನು ಜಾಸ್ತಿ ಮಾಡುತ್ತೆ. ಅಷ್ಟು ಶಕ್ತಿಯುತವಾದ ಲವಂಗಗಳು. 2 ಮೊಗ್ಗಿರುವಂಥ ಲವಂಗಗಳನ್ನು ಒಂದು ಖಾಲಿ ಕಾಗದದ ಮೇಲೆ ಹಾಕಿ ಇದನ್ನು ಭಾನುವಾರ ಸಂಜೆ ಮೇಲೆ ಮಾಡಿಕೊಳ್ಬೇಕಾಗುತ್ತೆ. ಒಣಗಿರುವಂಥ 2 ತುಳಸಿ ಎಲೆಗಳನ್ನು ಹಾಕ್ಕೊಳ್ಳಿ. ಇದನ್ನು ನಾವು ನಮ್ಮ ಮನೆಯ ಹತ್ತಿರ ಇರುವಂಥದ್ರಲ್ಲಿ ತಗೊಂಡ್ರೂ ಕೂಡ ನಡೆಯುತ್ತೆ. ಒಣಮೆಣಸಿನಕಾಯಿ ಒಂದನ್ನು ಹಾಕಿ. ಒಣಮೆಣಸಿನಕಾಯಿ ಈಗ ಹೇಳಿದೆ, ನಮ್ಮ ಬಗ್ಗೆ ಅಸೂಯೆ ಪಡುವಂಥವರು ತುಂಬ ಜನ ಇರ್ತಾರೆ. ಹೊಟ್ಟೆ ಕಿಚ್ಚು ಪಟ್ಕೊಂಡು ಏಳಿಗೆ ಆಗಬಾರ್ದು, ಶತ್ರುಗಳ ರೀತಿಯಲ್ಲಿ ಇರ್ತಾರೆ. ಆದರೆ ಮೇಲ್ನೋಟಕ್ಕೆ ಅವರು ನಮ್ಮನ್ನು ಚೆನ್ನಾಗೇ ಮಾತಾಡಿಸ್ತಾ ಇರ್ತಾರೆ. ಅವರುಗಳು ಕೂಡ ನಮ್ಮಿಂದ ಏನೇ ಒಂದು ಅಪೇಕ್ಷೆ ಮಾಡದೆ ಚೆನ್ನಾಗಿ ಇರುವಂತೆ, ಒಳ್ಳೆ ಬುದ್ಧಿ ಜ್ಞಾನ ಅವ್ರಿಗೂ ಕೂಡ ಕೊಡುವಂತೆ ಮಾಡುತ್ತೆ. ನಮ್ಮ ಜೀವನದಲ್ಲಿ ಅವರು ಆಟ ಆಡೋದಿಲ್ಲ, ಇದು ಸಹಾಯ ಮಾಡುತ್ತೆ. ಸ್ವಲ್ಪ ಸಾಸಿವೆಯನ್ನು ತಗೊಳ್ಳಿ. ತಂತ್ರ ಪರಿಹಾರಗಳಲ್ಲಿ ಸಾಸಿವೆಗೆ ತುಂಬ ಶಕ್ತಿ ಇದೆ. ನರದೃಷ್ಟಿಯನ್ನು ತೆಗೆದು ಬಿಸಾಕುವಂಥ ಶಕ್ತಿ ಇದರಲ್ಲಿ ಇರೋದರಿಂದ ನಮಗೆ ನಾವೇ ಒಂದೊಂದು ಸಾರಿ, ಅಪ್ಪ ನಮಗೀಗ ಎಲ್ಲ ಕಷ್ಟಗಳು ಮುಗಿತಾ ಬಂತು, ಒಂದೊಂದೇ ಸಮಸ್ಯೆಗಳನ್ನು ತೀರಿಸ್ಕೊಳ್ತಾ ಬಂದಿದ್ದೀವಿ, ಈಗ ನೆಮ್ಮದಿಯಾಗಿ ಉಸಿರಾಡ್ಬೋದು ಅಂತ ನಾವೇ ಅಂದ್ಕೊಳ್ತೀವಿ ನೋಡಿ. ಆಗ ಎಲ್ಲ ತಿರುಗಿಸ್ಬೀಳುತ್ತೆ. ಅಂದರೆ ಯಥಾವತ್ತಾಗಿ ಮತ್ತೆ ಅದೇ ಸಮಸ್ಯೆಗಳು ರಿಪೀಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆರೋಗ್ಯ ಸಮಸ್ಯೆಗಳು, ಮನೆಯಲ್ಲಿ ಹೊಂದಾಣಿಕೆ ಕಡಿಮೆಯಾಗಿ ಮೊದಲು ಹಣಕಾಸಿಗೆ ಪೆಟ್ಟು ಬಿದ್ದು ಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ನಾವು ಸಮಯಕ್ಕೂ ಕೂಡ ಹೋಗಲಾಡಿಸ್ಕೊಳ್ಬೇಕು ಅನ್ನೋದಕ್ಕೆ ಈ ಪರಿಹಾರ. ಲವಂಗಗಳನ್ನು ತಗೊಂಡಿದ್ದೀವಿ, ಹಾಗೆ ನಾವು ಇದರಲ್ಲಿ ಸ್ವಲ್ಪ ಒಣಮೆಣಸಿನಕಾಯಿ ಒಂದನ್ನು ಹಾಕಿದ್ದೀವಿ, ಹಾಗೆ ಮುಖ್ಯವಾಗಿ ಸಾಸಿವೆಯನ್ನು ಹಾಕಿದ್ದೀವಿ, ಹಾಗೆ ಇದರಲ್ಲಿ ಏಲಕ್ಕಿಯನ್ನು ಒಂದು 3 ಅಥವಾ 5 ಹಾಕ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ
ಕರ್ಪೂರದ ಪುಡಿಯನ್ನು ಹಾಕಿ. ಕರ್ಪೂರ ನಾವು ಯಾಕೆ ಪ್ರತಿಯೊಂದಕ್ಕೂ ಬಳಸ್ಕೊಳ್ಬೇಕು ಅನ್ನೋದು ಕೆಲವೊಬ್ಬರಿಗೆ ಡೌಟ್ ಇರುತ್ತೆ. ಇದು ನಮ್ಮ ಸಮಸ್ಯೆಗಳು ಹಲವಾರು ರೂಪದಲ್ಲಿ ಕಾಡ್ತಾ ಇದ್ದಾಗ ಬೇಗ ಅದು ಕೂಡ ಅಷ್ಟೇ ಸಮಸ್ಯೆಗಳು ಉರಿದೋಗುತ್ತೆ. ಬಾಧೆ, ಕಣ್ಣೀರು, ನಮ್ಮ ಮನೆಯಲ್ಲಿ ಇರುವಂಥ ಬಡತನ, ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ಶಕ್ತಿ ಪ್ರಕೃತಿಯಲ್ಲಿ ಕರ್ಪೂರಕ್ಕೂ ಕೂಡ ಬಹಳ ತುಂಬ ಇರೋದರಿಂದ ಇದು ಬೇಗ ಉರಿದೋಗುತ್ತೆ. ಅದೇ ಥರನೇ ಸಮಸ್ಯೆಗಳು ಕೂಡ ಉರಿದು ಬೂದಿಯಾಗುತ್ತೆ. ಇದನ್ನು ಸ್ವಲ್ಪ ನೀವು ತಗೊಳ್ಳಿ. ಎಲ್ರಿಗೂ ಕೂಡ ಪಚ್ಚ ಕರ್ಪೂರ ತಗೊಳ್ಳೋದಕ್ಕಾಗೋದಿಲ್ಲ. ಸಾಧಾರಣವಾದಂಥ ಕರ್ಪೂರವನ್ನು ತಗೊಂಡ್ರೂ ಕೂಡ ನಡೆಯುತ್ತೆ. ಪುಡಿ ಮಾಡಿ ಇದರಲ್ಲಿ ಹಾಕ್ಬಿಟ್ಟು ಇದನ್ನು ಒಂದು ಪೊಟ್ನ ಥರ ಉಂಡೆ ಥರ ಕಟ್ಕೊಳ್ಳಿ. ಈ ಥರ ಮಾಡಿಬಿಟ್ಟಿದ್ದೆ ಕ್ಲೀನಾಗಿ ನಿಮ್ಮ ಮನೆ ಮುಂದೆ ನಿಂತ್ಕೊಂಡು ನೀವು ಮನೆಗೂ ನಿಮಗೂ ಸೇರಿಸಿ ಇದು ದೃಷ್ಟಿ ತಗೊಳ್ಳಿ. 3 ಸಾರಿ ಅಥವಾ 5, 7 ಸಾರಿ ಎಷ್ಟು ಸಾರಿ ಆದರೂ ತಗೊಳ್ಬಹುದು. ಇದೇ ರೀತಿ ತಗೊಳ್ಬೇಕು ಅಂತಿಲ್ಲ. ನಿಮ್ಮ ಪ್ರಾಂತ್ಯದಲ್ಲಿ ಯಾವ ರೀತಿ ನೀವು ತಗೊಳ್ಳುವಂಥ ಅಭ್ಯಾಸ ಇರುತ್ತೋ ಆ ಥರ ಮಾಡ್ಕೊಳ್ಬಹುದು. ಮಾಡಿಬಿಟ್ಟು ನಿಮ್ಮ ಮನೆಯ ಹೊರಗಡೆ ನಿಮಗೆ ಜಾಗ ಇದೆ ಅಂತ ಹೇಳಿದ್ರೆ ಇದನ್ನು ಉರಿಸಬಹುದು. ಎಷ್ಟೋ ಜನಕ್ಕೆ ಜಾಗ ಇರೋದಿಲ್ಲ ಅಂತ ಹೇಳಿದ್ರೆ ಮನೆಯ ಟೆರೇಸ್ ಮೇಲೆ ನಿಮಗೆ ಆ ರೀತಿ ಸೌಲಭ್ಯ ಇದ್ದರೆ ಮಾಡಿಕೊಳ್ಬಹುದು. ಈ ಥರ ಚೆನ್ನಾಗಿ ಉರಿಸುವಾಗ ಒಂದು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ನೆನೆಸ್ಕೊಳ್ತಾ. ಈಗ ನಾವು ಸಮಸ್ಯೆಗಳನ್ನು, ನಮ್ಮ ಬಡತನವನ್ನು, ನಮ್ಮ ಮನೆಯಲ್ಲಿ ಇರುವ ಅಂಧಕಾರವನ್ನು, ಕತ್ತಲನ್ನು ಇದರಲ್ಲಿ ಸುಟ್ಟು ಬೂದಿ ಮಾಡ್ತಾಯಿದ್ದೀವಿ ತಾಯಿ. ಇನ್ನು ನಮಗೆ ಹೊಸ ಬೆಳಕು, ಹೊಸ ಜೀವನ ನಮ್ಮ ಲೈಫಲ್ಲಿ ಎಲ್ಲವೂ ಚೆನ್ನಾಗಿರುವಂತೆ ಕಾಪಾಡು ತಾಯಿ ಅಂತಂದ್ಬಿಟ್ಟು ನಂಬಿಕೆಯಿಂದ ಕೇಳ್ಕೊಳ್ಳಿ ಸ್ನೇಹಿತರೆ. ಪ್ರಕೃತಿ, ನಾವು ನಂಬಿದಂಥ ಭಗವಂತನು ನಾವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ತೀವಿ ಅನ್ನೋದು ಮಾತ್ರ ನೋಡುತ್ತೆ. ಅದಕ್ಕೆ ಇದನ್ನು ಭಕ್ತಿಯಿಂದ, ಶ್ರದ್ಧೆಯಿಂದ ಮಾಡಿಕೊಳ್ಳಿ. ಈ ರೀತಿ ಭಾನುವಾರ ಮಾಡಿಕೊಳ್ಳೋದ್ರಿಂದ ನಮ್ಮ ಸಮಸ್ಯೆಗಳನ್ನು ಶೀಘ್ರದಲ್ಲಿ ಪರಿಹಾರ ಮಾಡಿಕೊಳ್ಬಹುದು. ಈ ಥರ ಇದು ಬೂದಿ ಆದಮೇಲೆ ಇದನ್ನು ನೀವು ತಗೊಂಡೋಗಿದ್ದೆ ಮನೆಯ ಹೊರಗಡೆ ದೂರ ಹಾಕಬೇಕು. ಇಲ್ಲಾಂದರೆ ಡಸ್ಟ್ಬಿನ್ ಹೊರಗಡೆ ಇದ್ದರೆ ಹಾಕಿ. ಮನೆ ಒಳಗಡೆ ಸಿಂಕಲ್ಲಿ ಅದೆಲ್ಲ ಹಾಕಿ ನೀರು ಬಿಡೋದಕ್ಕೆಲ್ಲ ಹೋಗಬೇಡಿ. ಆ ತಪ್ಪನ್ನು ಮನೆಯ ದೂರಕ್ಕೆ ಸ್ವಲ್ಪ ಹೋಗಿ ಹಾಕೋದ್ರಿಂದ ನಮ್ಮ ಸಮಸ್ಯೆಗಳು, ನೆಗೆಟಿವ್ ಎನರ್ಜಿ ಎಲ್ಲವನ್ನು ಕೂಡ ಹೋಗಲಾಡಿಸುತ್ತೆ. ಮನೆಯಲ್ಲಿ ಸಕಾರಾತ್ಮಕವಾಗಿರುವಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗೂ ಹೊಸದಾಗಿ ನಾವು ಮಾಡಿಕೊಳ್ಳುವಂಥ ಕಾರ್ಯಗಳು, ಅದಕ್ಕೆ ಆಗುವಂಥ ಶಕ್ತಿ ಬಿಡುಗಡೆ ಆಗುತ್ತೆ. ಮಾಡ್ಕೊಂಡು ನೋಡಿ. ಒಳ್ಳೆಯದಾಗಲಿ ಎಲ್ರಿಗೂ.